ಅಗಸ್ತ್ಯ ಕಾಮೆಂಟ್ರಿ ಕೊಡ್ರಿ. ಇನ್ನೋರ್ವ ವ್ಯಕ್ತಿಗಳಾದಂತ NM ಕಾನ್ವಾಡ್ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕೂಡ ಕಳಕಳಿ ವಿನಂತಿ. ಪ್ರಸ್ತುತ ಪಂದ್ಯದಲ್ಲಿ ವೇದಿಕೆಯ ಬಲಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದ PTB ಪುಣೆ ಥರ್ಡ್ ರಾಯ್ ಡೂ ಓಡಾಯ್, ವೇದಿಕೆಯ ಎಡಭಾಗದಲ್ಲಿ ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತವಾದ ತಂಡ ಹ್ಯಾಪಿ ಗರ್ಲ್ಸ್ ಮೈಸೂರು. ಎರಡು ಬಲಿಷ್ಠ ತಂಡಗಳ ನಡುವಿನ ಒಂದು ಅತ್ಯಂತ ರೋಚಕವಾದ ಪಂದ್ಯ ನಡೀತಾ ಇದೆ. ಪಂದ್ಯಾವಳಿಯ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಎರಡು ತಂಡ ಖಾತೆ ಒಂದೇ ದಾಳಿಯಲ್ಲಿ ಆರಂಭ ಇದೆ. ಥರ್ಡ್ ರೈಟ್ ಡೂ ಓಡಾಯ್, ಥರ್ಡ್ ರೈಟ್ ಇಸ್ ಡಿಸೈಡ್ ರೈಟ್. ಅಂಕವನ್ನ ಗಳಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಮೈಸೂರು ತಂಡದ ದಾಳಿಗಾರ್ತಿ. ಒಂದು ಅತ್ಯುತ್ತಮ ಅಂತ ಪ್ರಯತ್ನ ನಡೀತಾ ಇದೆ. ಬೋನಸ್ ಪಾಯಿಂಟ್ ಮೈಸೂರು. 2-1 ಪಂದ್ಯ ಆರಂಭಿಕ ಹಂತದಲ್ಲಿ ಸಾಗ್ತಾ ಇದೆ. ಮತ್ತೊಮ್ಮೆ ಪುಣೆಯ ಪರವಾಗಿ ಜರ್ಸಿ ನಂಬರ್ 1. ಒಂದು ಅಂಕದ ಮುನ್ನಡೆಯನ್ನು ಉಳಿಸಿಕೊಂಡಿದೆ ಮೈಸೂರು ತಂಡ. ಉತ್ತರ ಕರ್ನಾಟಕದ ಸಾಕಷ್ಟು ಪಂದ್ಯಾವಳಿಯಲ್ಲಿ ವಿಜಯಶಾಲಿಯಾದ ತಂಡ ಈ ಬಾರಿ ಸಹಿತ ಅಂಕ ಪಡೆಯಲ್ಲಿ ಯಶಸ್ವಿ ಆಗ್ತಾ ಇದೆ. ಮತ್ತೊಮ್ಮೆ ಪುಣೆ ತಂಡದ ವೇಗದ ದಾಳಿಗಾರ್ತಿ ಈ ಬಾರಿ ಸಹಿತ ಅಂಕವನ್ನು ಪಡೆಯುವಂತಹ ಪ್ರಯತ್ನ. ಯಾವುದೇ ಅಂಕವಿಲ್ಲದೆ ಮರಳಿ ತಮ್ಮ ಅಂಕಣಕ್ಕೆ ಮೈಸೂರು ತಂಡದ ಮತ್ತೋರ್ವ ಭರವಸೆ ದಾಳಿಗಾರ್ತಿ ಈ ಬಾರಿ ಸಹಿತ ಅಂಕವನ್ನು ಪಡೆಯುವಂತ ನಿರೀಕ್ಷೆಯಲ್ಲಿ. ಮೂರು 1 2 ಅಂಕದ ಮುನ್ನಡೆಯನ್ನು ಉಳಿಸಿಕೊಂಡಿದೆ ಹ್ಯಾಪಿ ಗರ್ಲ್ಸ್ ಮೈಸೂರು. ಥರ್ಡ್ ರೈಟ್ ಡೂ ಓಡಾಯ್, ಅಂಕವನ್ನ ಪಡೆಯಲೇಬೇಕಾದಂತ ಅನಿವಾರ್ಯತೆ ಇದೆ. ಈ ಒಂದು ಟೂರ್ನಮೆಂಟ್ಗೆ ಮಹಿಳೆಯರ ಚತುರ್ಥ ಬಹುಮಾನ ಕೊಟ್ಟಂತ ಹನುಮವ ಗಣಪತಿ ಬರ್ಗಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕುಳಲಿ ಇವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಅವರ ಪರವಾಗಿ ಅವರ ಪುತ್ರನಾದಂತ ಭೀಮ್ಸಿ ಬರ್ಗಿ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕಳಕಳಿ ವಿನಂತಿ. ಜನಮೆಚ್ಚಿದ ಜನನಾಯಕರು ಥರ್ಡ್ ರೈಟ್ ಡೂ ಓಡಾಯ್. ನಮ್ಮೆಲ್ಲರ ಜನಮೆಚ್ಚಿದ ಜನನಾಯಕರು, ಕ್ಷೇತ್ರ ಕಂಡಂತ ಧೀಮಂತ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಮೂಲತಃ ಕಬಡ್ಡಿ ಆಟಗಾರರು, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕಬಡ್ಡಿಯನ್ನು ಆಡತಕ್ಕಂತ ಪ್ರಜ್ವಲ್ ತಿಮ್ಮಡ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕಳಕಳಿ ವಿನಂತಿ. ಪ್ರಜ್ವಲ್ ತಿಮ್ಮಡ್ ಅವರು. ಪ್ರಸ್ತುತ ಈ ಒಂದು ಟೂರ್ನಮೆಂಟ್ಗೆ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಹಿರಯ್ಯ ರಾತಯ್ಯ ಹಿರೇಮಠ ವೀರಭದ್ರೇಶ್ವರ ಮಠ ಕುಳಲಿ ಇವರು ಕೂಡ ಇದೀಗ ತಾನೇ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ
ನಮ್ಮ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಈ ಒಂದು ಟೂರ್ನಮೆಂಟ್ ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಅದೇ ತರನಾಗಿ ಇನ್ನೋರ್ವ ವ್ಯಕ್ತಿಗಳಾದಂತ ಬಸವರಾಜ್ ಬಾಡ್ಗಿ, ದೈಹಿಕ ಶಿಕ್ಷಕರು RMG ಸ್ಕೂಲ್ ಮುದೋಲ್, ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕೂಡ ಕಳಕಳಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಅತಿಥಿಗಳಾದಂತ ಮಾರುತಿ ಮೋರೆ, ಪ್ರಿನ್ಸಿಪಾಲ್ ನ್ಯೂ ಗರ್ಲ್ಸ್ ಸ್ಕೂಲ್ ಮುದೋಲ್, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕೂಡ ಕಳಕಳಿ ವಿನಂತಿ. ಶಿವಾನಂದ್ ಬೂದ್ಯಾಳ್, ಉಪನ್ಯಾಸಕರು RMG PU ಕಾಲೇಜ್ ಮುದೋಲ್, ಇವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕೂಡ ಕಳಕಳಿ ವಿನಂತಿ. ಅದೇ ತರನಾಗಿ ನಮ್ಮ ಕುಳಲಿ ಮಹಿಳೆಯರ ತಂಡದ ನಾಯಕರಾದಂತ ಪ್ರಜ್ವಲ್ ಚಿಮ್ಮಡ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಇಲ್ಲಿ ಒಂದು ಸೂಪರ್ ರೈಡ್ ಆಗ್ತಾ ಇದೆ. ಒಂದೇ ದಾಳಿಯಲ್ಲಿ 3 ಅಂಕಗಳು ಲಭಿಸ್ತಾ ಇದೆ. ಪುಣೆ ತಂಡ ಮತ್ತೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ ಪಂದ್ಯದಲ್ಲಿ. ಸೂಪರ್ ಟ್ಯಾಕಲ್ ಆಡಿದೆ. 8-5 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯನ್ನ ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಮೈಸೂರು ತಂಡದ ದಾಳಿಗಾರ್ತಿ. ಅದೇ ತರನಾಗಿ ಕೇವಲ 4 ಜನ RB ತಿಮ್ಮಾಪುರ್ ಸರ್ ಯಾವುದೋ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ಕುಳಲಿಗೆ ಆಗಮಿಸಿದ್ರು. ಆ ವೇಳೆಯಲ್ಲಿ ಕೇವಲ 4 ಯುವಕರು ಕೂಡಿಕೊಂಡು ಅವರಿಗೆ ನಮ್ಮೂರಿಗೆ ಮ್ಯಾಟಿನ ಅವಶ್ಯಕತೆ ಬಹಳ ಇದೆ ಅಂತ ಮನವಿ ಮಾಡಿಕೊಂಡೆವು. ಕೇವಲ ಅವರಿಗೆ ಹೇಳಿದ 8 ತಿಂಗಳಲ್ಲಿ ಆ ಮ್ಯಾಟನ್ನು ನಮ್ಮ ಗ್ರಾಮಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಎಲ್ಲ ಮಹಿಳಾ ಕ್ರೀಡಾಪಟುಗಳ ಪರವಾಗಿ ಹಾಗೂ ಪುರುಷ ಕ್ರೀಡಾಪಟುಗಳ ಪರವಾಗಿ ಹಾಗೂ ಈ ಒಂದು ಟೂರ್ನಮೆಂಟ್ ಆಯೋಜಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಈ ಒಂದು ಟೂರ್ನಮೆಂಟ್ಗೆ ಸವಿ ನೆನಪಿನ ಕಾಣಿಕೆ ಕೊಟ್ಟಂತ ಸಂಗಮೇಶ್ ಬಳ್ವಾಡ್, ಯುವ ಉದ್ಯಮಿದಾರರು ಕುಳಲಿ, ಅವರು ಕೂಡ ಇದೀಗ ತಾನೇ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ದ್ವಿತೀಯಾರ್ಧದ ಪಂದ್ಯ ಆರಂಭ ಆಗಿದೆ. ದ್ವಿತೀಯಾರ್ಧದ ಮೊದಲ ದಾಳಿಯಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು ಪರವಾಗಿ ತಂಡದ ಪ್ರಮುಖ ದಾಳಿಗಾರ್ತಿ. ಹದಿನಾಲ್ಕು 6 ಪಂದ್ಯ ಸಾಗ್ತಾ ಇದೆ. 8 ಅಂಕದ ಮುನ್ನಡೆಯಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು. ಈ ಬಾರಿ ಮಲ್ಟಿಪಲ್ ಅಂಕಗಳೊಂದಿಗೆ ಮರಳುತ್ತಾ ಇದ್ದಾರೆ ತಮ್ಮ ತಂಡಕ್ಕೆ. ಮತ್ತೊಮ್ಮೆ PTB ಪುಣೆ ಪರವಾಗಿ ಇಲ್ಲಿ ಕೂಡ ಎಂಟಿ ರೈಡ್ ಆಗ್ತಾ ಇದೆ.
ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿ ಬಹುತೇಕ ಯಶಸ್ವಿ ದಾಳಿಗಳ ಮುಖೇನ ತಂಡಕ್ಕೆ ಹಾಜರಾಗಿದ್ದಾರೆ. ಈ ಬಾರಿ ಸಹಿತ ಅಂಕವನ್ನು ಗಳಿಸುವಂತಹ ಪ್ರಯತ್ನ ಇದೆ. ಪ್ರಸ್ತುತವಾಗಿ ನಡೀತಕ್ಕಂಥ ಪಂದ್ಯ ಇವತ್ತಿನ ದಿವಸದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ನಾಳೆ ದಿವಸ ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ಮಹಿಳೆಯರ ಅಂತಾರಾಜ್ಯ ಮಟ್ಟದ ಸೆಮಿಫೈನಲ್ ಹಾಗೂ ಫೈನಲ್ ಹಂತದ ಪಂದ್ಯಗಳನ್ನು ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭಗೊಳಿಸ್ತಾ ಇದ್ದೀವಿ. ಮಹಿಳೆಯರ ಸೆಮಿಫೈನಲ್ ಹಾಗೂ ಫೈನಲ್ ಹಂತದ ಪಂದ್ಯಗಳು ಮುಗಿದ ನಂತರದಲ್ಲಿ ಪುರುಷರ ಅಂತಾರಾಜ್ಯ ಮಟ್ಟದ 58 ಕೆಜಿ ಕಬಡ್ಡಿ ಪಂದ್ಯಾವಳಿಗಳು ಕೂಡ ಪ್ರಾರಂಭಗೊಳ್ತಾ ಇದ್ದಾವೆ. ನಾಳೆ ದಿವಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಬಡ್ಡಿ ಅಭಿಮಾನಿಗಳು ಈ ಒಂದು ಕಬಡ್ಡಿ ಅಂಕಣಕ್ಕೆ ಆಗಮಿಸಿ ಕಬಡ್ಡಿಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸ್ತಾ ಇದ್ದೇವೆ. ಕೊನೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ. ಇಬ್ಬರಿ ಕೂಡ ವೇಗ ದಾಳಿಯ ಮುಖ್ಯನ ಅಂಕವನ್ನ ಪಡೆಯುವಂತಹ ಪ್ರಯತ್ನ. ಯಾವುದೇ ಅಂಕವಿಲ್ಲದ ಪರಸ್ಥಳದಿಂದ ಬಂದಿರತಕ್ಕಂಥ ಮಹಿಳಾ ಕಬಡ್ಡಿ ತಂಡದ ಆಟಗಾರ್ತಿಯರಿಗೆ ಹಾಗೂ ಪುರುಷರ ಕಬಡ್ಡಿ ತಂಡದ ಆಟಗಾರರಿಗೆ ಹೈಸ್ಕೂಲ್ ಶಾಲಾ ಆವರಣದಲ್ಲಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾವೆಲ್ಲ ತಂಡದ ಆಟಗಾರರು ತಾವು ಊಟವನ್ನು ಮಾಡಿಕೊಂಡಿಲ್ಲ, ದಯವಿಟ್ಟು ಹೋಗಿ ಊಟವನ್ನು ಮಾಡ್ಕೋಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಯಾವೆಲ್ಲ ತಂಡದ ಆಟಗಾರರು ಊಟ ಮಾಡಿಕೊಂಡಿಲ್ಲ ಅಂತವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪರಸ್ಪರದಿಂದ ಬಂದಿರತಕ್ಕಂಥ ಕಬಡ್ಡಿ ಆಟಗಾರರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರೌಢಶಾಲಾ ಮೈದಾನದಲ್ಲಿ. ದಯವಿಟ್ಟು ताव ऊट ಮಾಡ್ಕೊಂಡು ಬನ್ನಿ. जे संघाने जेवण केलं नाही त्या संघाला ते हायस्कूल शाळेत जेवणाची व्यवस्था आहे. जेवण करून रेस्ट करा. सकाळी 8 वाजता या. ಸೂಪರ್ ಟೆಕಲ್ ಆಡಿದೆ. ಸಂಪೂರ್ಣ ಸಮಯ ವ್ಯರ್ಥ ಮಾಡೋದೊಂದಿಗೆ ಪಂದ್ಯ ಬಹುತೇಕ ಮುಕ್ತಾಯದ ಅಂತಲಿದೆ. ಸೂಪರ್ ಟ್ಯಾಕಲ್ ಆಡಿದೆ. ಒಂದು ಹಿಡಿತಕ್ಕೆ 2 ಅಂಕ. ಅವಕಾಶವನ್ನ ಬೆಳೆಸಿಕೊಂಡು ಅಂಕವನ್ನ ಪಡೆದುಕೊಳ್ತಾರ ಪಿಟಿಬಿ ಪುಣೆ ತಂಡದ ಆಟಗಾರ್ತಿಯರು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ. ಇಟ್ಸ್ ಅ ಲಾಸ್ಟ್ ಮಿನಿಟ್ ಗೇಮ್. Third right, do or die. Third right is the decide right. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಒತ್ತಡದಲ್ಲೂ ಕೂಡ ಸುಲಭ ಅಂಕದ ಸಂಪಾದನೆ ಆಗ್ತಾ ಇದೆ ಮೈಸೂರು ತಂಡದ ದಾಳಿಗಾರ್ತಿಗೆ. ಥರ್ಡ್ ರೈಟ್. ಇಲ್ಲಿ ಕೂಡ ಥರ್ಡ್ ರೈಡ್ ನಲ್ಲಿ ಒಂದು ಅತ್ಯದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ ಮೈಸೂರು ತಂಡಕ್ಕೆ.